ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಮಂತ ಋತು ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಋತು ಕಿಟಕಿಯಿಂದ ಆಚೆ ಕತ್ತಲನ್ನು ನೋಡುತ್ತಿದ್ದಳು. ಆ ಸಮಯದಲ್ಲಿ ಕರೆಂಟ್ ಹೋಗಿತ್ತು. ಅದು ಬೇರೆ 8 ಗಂಟೆಯ ಸಮಯ. ಅಕ್ಕ ಎಂದು ವರ್ಷ ಋತುವಿನ ಭುಜದ ಮೇಲೆ ಕೈ ಹಾಕಿದಳು. ಋತು ಬೆಚ್ಚಿ ಹಿಂದಿರುಗಿ ನೋಡಿದಳು. ಕಿಟಕಿಯಿಂದ ಆಚೆ ಏನನ್ನು ನೋಡುತ್ತಿರುವೆ ಅಕ್ಕ ಎಂದಳು. ಕತ್ತಲನ್ನು ಎಂದಳು ಋತು. ಕತ್ತಲನ್ನ ಯಾಕೆ ಅಕ್ಕ ನೋಡ್ತಾ ಇದ್ದೀಯಾ? ನನ್ನ ಬಾಳಿನಲ್ಲಿ ಇನ್ನು ಏನು ಉಳಿದಿದೆ ವರ್ಷ? ಕತ್ತಲು ಎಂದರೆ ಮೊದಲು ನಾನು ಎಷ್ಟು ಹೆದರುತ್ತಿದ್ದೆ, ಆದರೆ ಅದೇ ಕತ್ತಲು ಇಂದು ತುಂಬ ಇಷ್ಟವಾಗಿದೆ. ಕತ್ತಲಿನಲ್ಲಿ ಯಾವ ಆಕೃತಿಗಳು ಕಾಣುವುದಿಲ್ಲ, ಎಲ್ಲವೂ ಶೂನ್ಯ ಎಂದು ನಿಟ್ಟುಸಿರು ಬಿಟ್ಟಳು. ಅಕ್ಕ, ಅಳು ಬಂದಿದ್ದರೆ ತಡೆಯಬೇಡ, ಅತ್ತು ಬಿಡು. ಅವಳ ಧ್ವನಿ ನಡುಗುತ್ತಿತ್ತು. ಯಾಕೆ ವರ್ಷ, ಇಷ್ಟೊಂದು ಭಯನಾ ನಿನಗೆ? ನನ್ನ ಬದುಕಲ್ಲಿ ಅಳು ಅನ್ನೋದೇ ಬರ್ತಾ ಇಲ್ಲ. ಕಣ್ಣೀರೆಲ್ಲ ಬತ್ತು ಹೋಗಿದೆ ಅಲ್ವಾ? ವರ್ಷ ಅಕ್ಕನ ಎರಡೂ ಕೈಯನ್ನು ಹಿಡಿದು ಮೃದುವಾಗಿ ಅದುಮಿದಳು. ಇಬ್ಬರ ಕಣ್ಣುಗಳು ತುಂಬಿದವು. ವರ್ಷ, ಹೆಣ್ಮಕ್ಳು ದೊಡ್ಡವರಾಗದೆ ಹಾಗೇ ಇದ್ದರೆ ಎಷ್ಟು ಚಂದ ಅಲ್ವಾ? ಆ ಬಾಲ್ಯದ ನೆನಪುಗಳು, ಕಷ್ಟ ಸುಖದ ಬಗ್ಗೆ ಏನೂ ತಿಳುವಳಿಕೆ ಇಲ್ಲದ ಜೀವನ. ತಂದೆ ತಾಯಿಯ ಮಮತೆಯಲ್ಲಿ, ಅವರ ತೋಳ ಅಪ್ಪುಗೆಯಲ್ಲಿ ನಮ್ಮ ಬಾಲ್ಯವನ್ನು ನಾವು ಕಳೆಯುತ್ತೇವೆ. ಹಂತ ಹಂತವಾಗಿ ಈ ಸಮಾಜದಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಮುಂದಾಗುತ್ತೇವೆ. ಎಷ್ಟೋ ಜನರ ಸ್ನೇಹ ಪ್ರೀತಿಯನ್ನು ಸಂಪಾದಿಸುತ್ತೇವೆ. ಹಾಗೆ ನಮ್ಮ ಬಾಲ್ಯ ಇರಬಾರ್ದಾಗಿತ್ತಾ? ಯಾರಾದರೂ ಈ ಮದುವೆ ಎಂಬ ಬಂಧನಕ್ಕೆ ಒಳಪಡಿಸುತ್ತಾನೋ ಆ ದೇವರು ಗೊತ್ತಿಲ್ಲ. ಒಬ್ಬೊಬ್ಬರ ಬದುಕಲ್ಲಿ ಒಂದೊಂದು ವಿಚಿತ್ರವಾದ ಅನುಭವಗಳು. ಕೆಲವು ಹೆಣ್ಣು ಮಕ್ಕಳು ತವರು ಮನೆಯಲ್ಲಿ ತುಂಬ ಮೆರೆದಿರುತ್ತಾರೆ. ಅಂಥವರ ಬಾಳು ಸುಖ ಜೀವನದಿಂದ ಕೂಡಿರುತ್ತದೆ. ಆದರೆ ಏನೂ ತಪ್ಪು ಮಾಡದೆ ತಂದೆ ತಾಯಿಯ ಮಾನದಂಡಕ್ಕೆ ತಲೆಬಾಗಿ ನಿಂತವರ ಬದುಕು ಹೀಗೆ. ಆ ದೇವರು ಇಷ್ಟೊಂದು ಕ್ರೂರಿ ಅಲ್ವಾ? ಇಲ್ಲ, ದೇವರಿಗೆ ನಾವು ಏನು ಹೇಳಬಾರ್ದು. ಯಾಕಂದರೆ ಹಣೆ ನಮ್ಮದಾದರೂ ಹಣೆ ಬರಹ ನಮ್ಮದಲ್ಲ. ಈ ಸಂಸಾರವೆಂಬ ಭವ ಬಂಧನದಲ್ಲಿ ನಮ್ಮನ್ನು ತೊಡಗಿಸುತ್ತಾನೆ. ನಂತರ ನಮ್ಮದೇ ಬದುಕಿನ ಚಿತ್ರಣವನ್ನು ನಾವು ಅಲ್ಲಿ ಕಲ್ಪಿಸಿಕೊಳ್ಳುತ್ತೇವೆ. ಹೀಗೆ ಬದುಕಬೇಕು, ನಮ್ಮದೊಂದು ಸುಖ ಸಂಸಾರ ಇರಬೇಕು, ಮಕ್ಕಳು ಇರಬೇಕು, ಎಲ್ಲರೊಟ್ಟಿಗೆ ಸಂತೃಪ್ತಿಯ ಜೀವನ ನಡೆಸಬೇಕು. ಹೀಗೆ ನಾನಾ ಕಲ್ಪನೆಗಳನ್ನು ನಮ್ಮ ಬದುಕಿನಲ್ಲಿ ಕಟ್ಟಿಕೊಂಡಿರುತ್ತೇವೆ. ಆದರೆ ಏನು ಮಾಡೋದು? ನಾವು ಹೇಳೋದೇ ಒಂದು, ವಿಧಿ ಬರೆದಿರುವುದೇ ಇನ್ನೊಂದು. ನಾವು ಅಂದ್ಕೊಂಡ ಹಾಗೆ ನಮ್ಮ ಬದುಕು ಇದ್ದಿದ್ರೆ ಈ ಪ್ರಪಂಚದಲ್ಲಿ ಯಾರನ್ನೂ ಸಹ ಹಿಡಿಯುವುದಕ್ಕೆ ಆಗುತ್ತಿರಲಿಲ್ಲ ಅನಿಸುತ್ತದೆ. ಅದಕ್ಕೆ ದೇವರು ನೀವು ಸದಾ ಸುಖಿಯಾಗಿರಬೇಡಿ, ದುಃಖವನ್ನು ಸಹ ಅನುಭವಿಸಿ ಅಂತ ನಮ್ಮ ಹಣೆ ಬರಹವನ್ನು ಬರೆದಿರಬಹುದು. ಈ ಸಮಾಜ ಒಂದು ಹೆಣ್ಣನ್ನು ಅದೆಷ್ಟು ದೂಷಿಸಿ ಮಾತನಾಡುತ್ತೆ ಅಲ್ವಾ? ಇಲ್ಲಿ ಒಂದು ಹೆಣ್ಣು ಮಾತ್ರ ಸಮಾಜದ ಕಳಂಕಕ್ಕೆ ಭಾಗವಾಗಬೇಕಾಗುತ್ತದೆ. ಆದರೆ ಎಲ್ಲ ತಪ್ಪನ್ನು ಮಾಡಿರುವ ಗಂಡಿನ ಮೇಲೆ ಸಮಾಜ ಯಾಕೆ ಕೀಳಾಗಿ ನೋಡೋದಿಲ್ಲ? ಅವನಿಗೆ ಮಾತ್ರ ಅದೆಷ್ಟೋ ಗೌರವ ಸಿಗತ್ತೆ. ಯಾಕೆ? ನಾವು ಸಹ ಅವರ ಹಾಗೆ ಮನುಷ್ಯರಲ್ವಾ? ಹೆಣ್ಣು ಮಕ್ಕಳೇ ಅಂದರೆ ಹೀಗೆ ಕೀಳೇನಾ? ಈ ಸಮಾಜದಲ್ಲಿ ಇರುವವರು ತಮ್ಮ ಮನೆಯ ಮಗಳಿಗೆ ಅವಳ ಜೀವನದಲ್ಲಿ ಏನಾದರೂ ಈ ರೀತಿಯ ಕಹಿ ಘಟನೆಗಳು ನಡೆದರೆ ಅವಳ ಹಣೆ ಬರಹ ಅಂತಾರೆ. ಅದೇ ಬೇರೆ ಮನೆಯ ಹೆಣ್ಣು ಮಕ್ಕಳಾದರೆ ಅವಳು ನಡತೆಗೆಟ್ಟವಳು ಅಂತ ಹಣೆಪಟ್ಟಿ ಕಟ್ತಾರೆ. ಜೊತೆಗೆ ಗಂಡನನ್ನು ಬಿಟ್ಟವಳು ಎಂಬ ಹಣೆಪಟ್ಟಿ ಬೇರೆ. ಇಷ್ಟೊಂದು ಕೀಳು ಈ ಸಮಾಜದಲ್ಲಿ ಇರುವ ಮಾನವರು. ಎಲ್ಲರೂ ಹೀಗೆ ಅನಿಸತ್ತೆ ಅಲ್ವಾ? ಅವರ ಮನೆಯಲ್ಲಿ ಇರೋರು ಮಾತ್ರ ಹೆಣ್ಮಕ್ಳು, ಕಂಡೋರ್ ಮನೆ ಹೆಣ್ಮಕ್ಳು ಅವರಿಗೆ ಹೆಣ್ಣು ಮಕ್ಕಳ ಹಾಗೆ ಕಾಣೋದಿಲ್ಲ. ನಾನು ಅದೇನು ಪಾಪ ಮಾಡಿದ್ನೋ, ನನ್ನಿಂದಾಗಿ ನನ್ನ ತಂದೆಯನ್ನು ಕಳೆದುಕೊಂಡೆ, ನನ್ನ ಬದುಕನ್ನು ಸರ್ವನಾಶ ಮಾಡಿಕೊಂಡೆ. ಸತ್ಯದ ದಾರಿಯಲ್ಲಿ ನಡೆದ ಹೆಣ್ಣು ಮಕ್ಕಳ ಬಾಳು ನನ್ನ ಹಾಗೆ ಆಗುತ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ ವರ್ಷ, ನೀನು ಯಾರ ಸಹವಾಸವೂ ಮಾಡಬೇಡ. ಬದುಕು ನಾವು ಅಂದುಕೊಂಡಂತೆ ಯಾವತ್ತೂ ನಡೆಯುವುದಿಲ್ಲ. ಬದುಕು ಹೇಗೆ ನಡೆಯುತ್ತದೆಯೋ ಹಾಗೆ ಅನುಭವಿಸಿಕೊಂಡು ಹೋಗಬೇಕು. ಹೆಣ್ಣಿಗೆ ಹೆಣ್ಣೆ ಶತ್ರು ಅಲ್ವಾ? ನನ್ನತ್ತೆ ನನಗೆ ಅದೆಷ್ಟು ಕೀಳಾಗಿ ನೋಡಿದ್ರು. ಒಂದು ದಿನ ಮೈ ಹುಷಾರಿಲ್ಲ ಅಂತ ಮಲಗಿದ್ದಾಗ ನನಗೆ ಇವಳಿಗೆ ಮನೆ ಕೆಲಸ ಮಾಡೋಕ್ಕೆ ಬರೋದಿಲ್ಲ ಅಂತ ನನ್ನ ಚಿಕ್ಕತ್ತೆಯ ಹತ್ತಿರ ಹಂಗಿಸ್ತಾ ಇದ್ರು. ಆದರೆ ಅವ್ರ ಮನೆಯಲ್ಲೂ ಹೆಣ್ಮಕ್ಕಳು ಇದ್ದಿದ್ರೆ ಹೀಗೆ ಮಾಡ್ತಿದ್ರಾ? ಅದೇ ಮಾವ ಆದರೆ ನನ್ನ ಮೇಲೆ ಅದೆಷ್ಟು ಕನಿಕರ ಪ್ರೀತಿ ತೋರಿಸ್ತಾ ಇದ್ರು. ನಿಜವಾಗ್ಲೂ ನಾನು ಇಬ್ಬರು ತಂದೆಯನ್ನು ನನ್ನ ಬದುಕಿನಲ್ಲಿ ಕಂಡೆ. ಆದರೂ ತುಂಬ ನತದೃಷ್ಟೇ ನಾನು. ವಿಧಿ ಎಷ್ಟೊಂದು ಆಟ ಆಡಿಬಿಡ್ತು ನನ್ನ ಬದುಕಲ್ಲಿ.
ಯಾರಿಗೂ ಸಹ ನನ್ನ ನೆನಪು ಬರೋದಿಲ್ಲ ಅನಿಸುತ್ತದೆ. ಡಿವೋರ್ಸ್ ಕೊಡೋ ಲೆವೆಲ್ಗೆ ಹೋದಾಗ ಅವರ ಮೆಂಟಾಲಿಟಿ ಏನು ಅನ್ನೋದು ಅರ್ಥ ಆಯಿತು. ನಿಜವಾಗ್ಲೂ ಈ ಸಮಾಜನೇ ಕುರುಡ ಅಥವಾ ಈ ಸಮಾಜದಲ್ಲಿರುವ ವ್ಯಕ್ತಿಗಳು ಕುರುಡ ಅನ್ನೋದು ನನಗೆ ಈಗಲೂ ಗೊತ್ತಾಗ್ತಾ ಇಲ್ಲ. ಅಕ್ಕ, ಕತ್ತಲಿನಲ್ಲೂ ನಕ್ಷತ್ರಗಳು ಬೆಳಗುತ್ತಿರುತ್ತವೆ. ಈ ಬೆಳಕನ್ನು ನಾವು ನೋಡಬೇಕು. ಹೊರಗಡೆ ನೋಡು ಬಾ, ಆಕಾಶದಲ್ಲಿ ಎಷ್ಟೊಂದು ನಕ್ಷತ್ರಗಳು ಮಿನುಗುತ್ತಿವೆ. ಅಕ್ಕ, ನಾನು ನಿನಗೊಂದು ಐಡಿಯಾ ಕೊಡುವೆ, ನೀನು ಬೇಸರಗೊಳ್ಳಬಾರದು ಎಂದಳು. ಏನದು ವರ್ಷ, ಹೇಳು ಎಂದಳು. ಅಕ್ಕ, ನೀನು ಟೈಲರಿಂಗ್ ಕಲಿತಿರುವೆ, ಬ್ಲೌಸ್ಗಳನ್ನು ಏಕೆ ಹೊಲಿಯಬಾರದು? ಇನ್ನು ಸ್ವಲ್ಪ ಕಲಿತ್ರೆ ಚೂಡಿದಾರ್ ಸಹ ಹೊಲಿಯಬಹುದು ಅಲ್ವಾ? ಅಷ್ಟರಲ್ಲಿ ವಸಂತಮ್ಮ ಅಲ್ಲಿಗೆ ಬಂದರು. ಹೌದು, ಮೂಲೆಯಲ್ಲಿ ಬಟ್ಟೆ ಹೊಲಿಯುವ ಮಿಷನ್ ಧೂಳು ಹಿಡಿದು ಕುಳಿತಿದೆ. ಮೊದಲು ನೀನು ಹೊಲಿಯುತ್ತಿದ್ದೆ, ಈಗ ಯಾರೂ ಅದನ್ನು ಉಪಯೋಗಿಸಿಕೊಳ್ಳುತ್ತಿಲ್ಲ. ಅದನ್ನು ಮೊದಲು ಚೆನ್ನಾಗಿ ಒರೆಸಿ ಆಯಿಲ್ ಹಾಕು ಎಂದರು ವಸಂತಮ್ಮ. ಸರಿ, ನಾ ಬಟ್ಟೆ ಹೊಲಿಯಲು ಯಾರು ಕೊಡ್ತಾರೆ? ಮೊದಲು ನಮ್ಮದೇ ಬ್ಲೌಸ್ಗಳನ್ನು ಹೊಲಿದುಕೊಡು. ಹೌದು, ಅತ್ತೆ ಹೇಳ್ತಾ ಇರೋದು ಸರಿಯಾಗಿದೆ ಎಂದರು ಭರಣಿ. ಸ್ಕೂಲ್ನಲ್ಲಿ ಟೀಚರ್ ಕೆಲಸ ಖಾಲಿ ಇದೆ ಅಂತ ಜಾಹೀರಾತು ನೋಡಿದ್ದೆ, ಅಪ್ಲಿಕೇಶನ್ ಹಾಕಿರುವೆ. ಇಷ್ಟರಲ್ಲಿ ಇಂಟರ್ವ್ಯೂ ಬರಬಹುದು. ಕೆಲಸಕ್ಕೆ ಹೋಗೋಣ ಅಂತ ಇದ್ದೀನಿ. ಮನೆಯಲ್ಲಿ ಇರೋದಕ್ಕೆ ತುಂಬ ಬೇಸರ ಆಗ್ತಿದೆ. ನನ್ನ ಜೀವನಕ್ಕೆ ಆಧಾರವೂ ಆಗುತ್ತದೆ ಎಂದಳು. ಗುಡ್ ಗರ್ಲ್ ಎಂದಳು ಭರಣಿ. ಅಷ್ಟರಲ್ಲಿ ಶರತ್ ಎದ್ದು ಅಳಲು ಆರಂಭಿಸಿದ. ಅವನು ತೊಟ್ಟಿಲಲ್ಲಿ ಮಲಗಿದ್ದ. ಎಲ್ಲರ ಗಮನ ಅವನ ಕಡೆ ಹೋಯಿತು. ಋತು ಬೇಗ ಹೋಗಿ ಮಗುವನ್ನು ಎತ್ತಿಕೊಂಡು ಮುದ್ದಿಸಿದಳು. ಜಾಣ ಮರಿ, ಅಳಬಾರದು ಎಂದಳು. ಮತ್ತೊಂದು ದಿನ ಭರಣಿಗೆ ತನ್ನ ತಾಯಿಗೆ ಋತು ಬ್ಲೌಸ್ ಹೊಲೆದು ಕೊಟ್ಟಳು. ತುಂಬ ಚೆನ್ನಾಗಿ ಬ್ಲೌಸ್ ಹೊಲಿದು ಕೊಟ್ಟಿದ್ದಾಳೆ. ಅಳತೆಗೆ ತಕ್ಕಂತೆ ಎಲ್ಲ ಮೆಜರ್ಮೆಂಟ್ ಹಾಕಿದಳು. ಅಕ್ಕಪಕ್ಕದ ಹೆಂಗಸರು ಸಹ ತಮಗೆ ಬ್ಲೌಸ್ ಹೊಲೆಯಲು ಹಾಕಿದರು. 2 ದಿನದಲ್ಲಿ ತುಂಬ ನೀಟಾಗಿ ಕಟ್ ಮಾಡಿ ಹೊಲೆದು ಕೊಟ್ಟಳು. ಅದಕ್ಕೆ ಹೇಳೋದು, ಈ ಬದುಕಿನಲ್ಲಿ ಯಾವುದೂ ಶಾಶ್ವತ ಅಲ್ಲ, ಜೊತೆಗೆ ಯಾರೂ ಶಾಶ್ವತ ಅಲ್ಲ. ನಾವು ಆದಷ್ಟು ನಮ್ಮ ಸ್ವಾವಲಂಬಿ ಬದುಕಿನ ಕಡೆಗೆ ಗಮನ ಕೊಡಬೇಕು. ನಮ್ಮ ಹತ್ತಿರ ಇರುವ ಎಲ್ಲ ವಸ್ತುವನ್ನು ಬೇರೆಯವರು ಕಸಿದುಕೊಳ್ಳಬಹುದು, ಆದರೆ ನಾವು ಕಲಿತಿರುವ ವಿದ್ಯೆಯನ್ನು ಯಾರೂ ಕದಿಯಲಾರರು. ಹಾಗಾಗಿ ಪ್ರತಿಯೊಬ್ಬರೂ ಸ್ವಾವಲಂಬಿಯಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದೆನಿಸಿತು. ಆ ದಿನ ಋತುಗೆ ಕಾನ್ವೆಂಟ್ ಒಂದರಲ್ಲಿ ಇಂಟರ್ವ್ಯೂಗಾಗಿ ಕರೆ ಬಂದಿತ್ತು. ಬೇಗ ಎದ್ದು ದೈನಂದಿನ ಕೆಲಸಗಳನ್ನು ಪೂರೈಸಿ ರೆಡಿಯಾಗಿ ತಿಂಡಿ ತಿಂದು ಹೊರಟಳು. ಅಮ್ಮ, ಬರ್ಲಾ ಎಂದಳು ಋತು. ಹೋಗಿ ಬಾ ಋತು, ದೇವರು ನಿನಗೆ ಒಳ್ಳೆಯದನ್ನೇ ಮಾಡ್ತಾನೆ ಎಂದರು ವಸಂತಮ್ಮ. ಋತು ಸ್ಕೂಲ್ನ ಹತ್ತಿರ ಬಂದಳು. ತನ್ನಂತೆ ಇನ್ನು 4 ಜನ ತನ್ನದೇ ವಯಸ್ಸಿನವರು ಬಂದಿದ್ದರು. ಮಾತನಾಡುತ್ತಾ ಎಲ್ಲರೂ ಕುರ್ಚಿಯಲ್ಲಿ ಕುಳಿತಿದ್ದರು. ಜವಾನ ಬಂದು ಒಬ್ಬೊಬ್ಬರನ್ನೇ ಒಳಗಡೆ ಇಂಟರ್ವ್ಯೂಗೆ ಕರೆಯುತ್ತಿದ್ದ. ಜವಾನ ಬಂದು ಋತು ಹೆಸರನ್ನು ಹಾಗೂ ನಂಬರನ್ನು ಕರೆದ. ಋತು ಒಳಗಡೆ ಹೋದಳು. 3 ಜನ ತಿರುಗುವ ಕುರ್ಚಿಯಲ್ಲಿ ಸೆಕ್ರೆಟರಿ, ಪ್ರಿನ್ಸಿಪಲ್ ಕುಳಿತಿದ್ದರು. ಋತು ಎಲ್ಲರಿಗೂ ನಮಸ್ಕರಿಸಿದಳು. ಕುಳಿತುಕೊಳ್ಳಿ ಎಂದರು ಪ್ರಿನ್ಸಿಪಲ್. ಋತು ಕುಳಿತುಕೊಳ್ಳದೆ ಸಂಕೋಚದಿಂದ ನಿಂತಿದ್ದಳು. ಮೇಡಮ್, ಕುಳಿತುಕೊಳ್ಳಿ ಎಂದರು ಮತ್ತೊಬ್ಬರು. ಋತು ಕುರ್ಚಿಯಲ್ಲಿ ಅವರ ಮುಂದೆ ಕುಳಿತುಕೊಂಡಳು. ಅವರು ಕೇಳಿದ ಮೊದಲ ಪ್ರಶ್ನೆ ಇದಾಗಿತ್ತು. BA ಮುಗಿದು ಇಷ್ಟು ವರ್ಷ ಆಯಿತು. 2 ವರ್ಷ ಎಂದಳು. ಹಾಗಿದ್ರೆ ಕಾಂಬಿನೇಷನ್ ಯಾವುದು? HEP. ಇಷ್ಟು ವರ್ಷ ಕೆಲಸಕ್ಕೆ ಟ್ರೈ ಮಾಡಲಿಲ್ಲವೇ ಎಂದರು. ಇಲ್ಲ ಸರ್, ಕಾರಣ ಕೇಳಬಹುದಾ? ಋತು ಉತ್ತರಿಸಲಿಲ್ಲ. ಹಣೆ ಬೆವರುತ್ತಿತ್ತು. ಕರ್ಚೀಫ್ನಿಂದ ಹಣೆಯನ್ನು ಒರೆಸಿಕೊಂಡಳು. ನೋಡಿ ಮೇಡಮ್, ಇಲ್ಲಿ LKGಯಿಂದ SSLC ವರೆಗೆ ಇದೆ. ಪ್ರೀ ಪ್ರೈಮರಿಯಲ್ಲಿ ಟೀಚರ್ ಪೋಸ್ಟ್ ಖಾಲಿ ಇದೆ. ಪ್ರೀ ಪ್ರೈಮರಿಗೆ ನಿಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡು ಪಾಠ ಮಾಡ್ತೀರಾ? ಮಾಡುತ್ತೇನೆ ಸರ್ ಎಂದಳು. ಇದು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಕಾನ್ವೆಂಟ್. ನಿಮ್ಮ BA ಆಗಿರೋದು ಇಂಗ್ಲಿಷ್ ಮೀಡಿಯಂ ತಾನೇ ಎಂದರು ಮತ್ತೊಬ್ಬರು. ಇಲ್ಲ ಸರ್, ಕನ್ನಡ ಮೀಡಿಯಂ ಎಂದಳು. ಹಾಗಿದ್ದ ಮೇಲೆ ಮಕ್ಕಳಿಗೆ ಹೇಗೆ ಪಾಠ ಮಾಡುತ್ತೀರಿ? ನಿಮಗೆ ತುಂಬ ಕಷ್ಟವಾಗುತ್ತದೆ ಎಂದರು. BA ಜೊತೆಗೆ B.Ed ಆಗಿದ್ದರೆ ಚೆನ್ನಾಗಿತ್ತು, ನೀವಿನ್ನು ಹೋಗಬಹುದು ಎಂದರು ಮತ್ತೊಬ್ಬರು. 3 ಜನರಲ್ಲಿ ಒಬ್ಬರು ಋತುಳನ್ನೇ ನೋಡುತ್ತಿದ್ದರು. ಅವರ ನೋಟ ಅಸಹ್ಯವಾಗಿತ್ತು. ಅಲ್ಲಿಂದ ಎದ್ದು ಬಂದರೆ ಸಾಕಪ್ಪ ಎನಿಸುತ್ತಿತ್ತು. ಅಲ್ಲಿಂದ ಎದ್ದು ಮನೆಗೆ ಬಂದಳು. ವರ್ಷ ಕಾಲೇಜಿನಿಂದ ಬಂದಿದ್ದಳು. ಇದೇನಕ್ಕ ಇಷ್ಟು ಬೇಗ ಇಂಟರ್ವ್ಯೂ ಮುಗಿತಾ ಎಂದಳು. ನೀನು ಬೇಗ ಬಂದಿರುವೆ ಎಂದಳು ಋತು. ಲಾಸ್ಟ್ 2 ಪೀರಿಯಡ್ ಇರಲಿಲ್ಲ, ಹಾಗಾಗಿ ಬೇಗ ಬಂದೆ ಎಂದಳು. ನೀನು ಹೋದ ಕೆಲಸ ಏನಾಯಿತು ಅಕ್ಕ? ಇಂಟರ್ವ್ಯೂ ಮುಗಿಯಿತು ಎಂದು ಅಲ್ಲಿ ಕೇಳಿದ ಕ್ವಶನ್ಗಳನ್ನು ಋತು ಹೇಳಿದಳು.
ವರ್ಷ ಜೋರಾಗಿ ನಕ್ಕಳು. ಅಲ್ಲ ಅಕ್ಕ, LKGಗೆ ಪಾಠ ಮಾಡಲು ಇಂಗ್ಲಿಷ್ ಮೀಡಿಯಂ ಕೇಳ್ತಾರಲ್ಲ, ನಿನಗೆ ಅಷ್ಟು ನಾಲೆಡ್ಜ್ ಇಲ್ಲ ಅಂತ ತಿಳ್ಕೊಂಡಿದ್ದಾರೇನೋ ಅವರು? ಮೂಗಿನಲ್ಲಿ ಕಣ್ಣಿನಲ್ಲಿ ಸುರಿಸಿಕೊಂಡು ಅಳುತ್ತಿರುವ ಮಕ್ಕಳಿಗೆ A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಹೀಗೆ ರೈಮ್ಸ್ ಹೇಳ್ಕೊಟ್ರೆ ಸಾಕು. ಶುದ್ಧ ಮುಠಾಳರು ಆ ಕಾನ್ವೆಂಟಿನವರು. ತುಂಬ ಅಹಂಕಾರ ಅವರಿಗೆ. ಅವರೆಲ್ಲ ಶ್ರೀಮಂತರು, ಬಿಸ್ನೆಸ್ ಮ್ಯಾನ್ಗಳು. ಇಂಗ್ಲಿಷ್ ಬರೋದಿಲ್ಲ, ಸುಮ್ಮನೆ ಹೆಸರಿಗಷ್ಟೇ. ನೀನು ಸೆಲೆಕ್ಟ್ ಆಗ್ತೀಯಾ ಅಕ್ಕ ಎಂದಳು. ನೋ ವರ್ಷ, ಹೋಗ್ಲಿ ಬಿಡು, ನಿರಾಸೆ ಆಗಬೇಡ. ನಮ್ಮ ಮನೆಯಿಂದ 3rd ಕ್ರಾಸ್ನಲ್ಲಿ ಒಂದು ಕಾನ್ವೆಂಟ್ ಇದೆ. ಡೈಲಿ ಅದೇ ರೋಡ್ನಲ್ಲಿ ಹೋಗೋದು. ಟೀಚರ್ಸ್ ಸ್ಟೂಡೆಂಟ್ಸ್ ಇರ್ತಾರೆ. ಅಲ್ಲಿಗೆ ನೀನು ಟ್ರೈ ಮಾಡು ಎಂದಳು. ಮಾರನೇ ದಿನ ವರ್ಷ ಕೇಳಿದ ಕಾನ್ವೆಂಟಿಗೆ ಋತು ಅಪ್ಲಿಕೇಶನ್, BA ಮಾರ್ಕ್ಸ್ ಕಾರ್ಡ್ಗಳನ್ನು ಹಿಡಿದು ಹೋದಳು. ಅಲ್ಲಿ ಇಂಟರ್ವ್ಯೂ ಮಾಡಲಿಲ್ಲ. ಮಾರ್ಕ್ಸ್ ಕಾರ್ಡ್ಗಳನ್ನು ನೋಡಿದರು. ಗುಡ್, ನಾಳೆಯಿಂದ ಡ್ಯೂಟಿಗೆ ಬನ್ನಿ ಮೇಡಮ್ ಎಂದರು ಅಡ್ಮಿನಿಸ್ಟ್ರೇಟರ್. ಋತುಗೆ ತುಂಬ ಖುಷಿಯಾಯಿತು. ಮನೆಗೆ ಬಂದು ತಾಯಿಗೆ ವಿಷಯ ತಿಳಿಸಿದಳು. ಸಾಯಂಕಾಲ ಮನೆಗೆ ಬಂದ ಗ್ರೀಷ್ಮ, ಭರಣಿ, ವರ್ಷಾರಿಗೂ ಸಹ ಸುದ್ದಿಯನ್ನು ತಿಳಿಸಿದಳು. ಅಂತೂ ನಾಳೆಯಿಂದ ಟೀಚರ್. ಗ್ರೀಷ್ಮ ತಮಾಷೆ ಮಾಡಿದ. ಹೌದಣ್ಣ, ನಿನ್ನ ಮಗನಿಗೆ ಈಗಲೇ ಒಂದು ಸೀಟನ್ನು ರಿಸರ್ವ್ ಮಾಡಿಸು ಎಂದಳು ವರ್ಷ. ಅತ್ತೆ ಜೊತೆಗೆ ಸ್ಕೂಲ್ಗೆ ಹೋಗ್ತೀಯಾ ಪುಟ್ಟ ಎಂದು ಭರಣಿ ಶರತ್ನನ್ನು ಎತ್ತಿಕೊಂಡಳು. ಮಗು ತುಂಬ ಹಠ ಮಾಡುತ್ತಿತ್ತು. ಋತು ಎತ್ತಿಕೊಂಡು ಕಿಟಕಿಯ ಮೂಲಕ ಆಕಾಶದಲ್ಲಿ ಹಾರುತ್ತಿದ್ದ ವಿಮಾನವನ್ನು ತೋರಿಸಿದಳು. ಮಗು ಅಳು ನಿಲ್ಲಿಸಿತು ತಕ್ಷಣ. ಮಾರನೇ ದಿನ 10 ಗಂಟೆಗೆ ರೆಡಿಯಾಗಿ ಋತು ಸ್ಕೂಲ್ಗೆ ಬಂದಳು. ಗಂಟೆ ಬಾರಿಸಿದರು. ಮಕ್ಕಳೆಲ್ಲ ಪ್ರೇಯರ್ಗೆ ನಿಂತರು. ಎಲ್ಲ ಮಕ್ಕಳು ಸೇರಿದರೆ 50 ಜನ. ಇದೇನು, ಇಂದು ಮಕ್ಕಳು ಸ್ಕೂಲ್ಗೆ ಬಂದಿಲ್ವಾ? ಯಾವುದಾದ್ರೂ ಹಬ್ಬ ಇದೆಯಾ ಎಂದುಕೊಂಡಳು. ಪ್ರೇಯರ್ ಮುಗಿಸಿ ಮಕ್ಕಳು ತರಗತಿ ಒಳಗೆ ಹೋದರು. ಋತು ಸ್ಟಾಫ್ ರೂಮ್ಗೆ ಬಂದಳು. ಅಲ್ಲಿ 4 ಜನ ಟೀಚರ್ಸ್, ಒಬ್ಬರು ಹೆಡ್ ಮಾಸ್ಟರ್ ಇದ್ದರು. ನೋಡಿ ಋತು, ಅವರೇ ಇಲ್ಲಿ LKGಯಿಂದ SSLCವರೆಗೆ ಇದೆ. ಒಬ್ಬೊಬ್ಬರು 4 ಕ್ಲಾಸ್ಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಿಮಗೆ LKG, UKG 1 ಮತ್ತು 2ನೇ ತರಗತಿಗಳನ್ನು ಕೊಡುತ್ತೇವೆ. ಸ್ಟ್ರೆಂತ್ ಕಡಿಮೆ ಇದೆ ಎಂದರು. ನಂತರ ಅವರು ಹೇಳಿದ ಕ್ಲಾಸ್ಗೆ ತೆರಳಿದಳು. ಅಲ್ಲಿ ಒಂದು ರೂಮ್ನಲ್ಲಿ ಮಕ್ಕಳು ಕುಳಿತಿದ್ದರು. LKGಯಲ್ಲಿ 4 ಮಕ್ಕಳು, UKGಯಲ್ಲಿ 4 ಮಕ್ಕಳು, ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ 5 ಮಕ್ಕಳು, ಸೆಕೆಂಡ್ ಸ್ಟ್ಯಾಂಡರ್ಡ್ನಲ್ಲಿ 3 ಮಕ್ಕಳಿದ್ದರು. ಎಲ್ಲರಿಗೂ ಅಟೆಂಡೆನ್ಸ್ ಹಾಕಿದಳು. ಬೋರ್ಡ್ನ ಮೇಲೆ ABCD ಬರೆದಳು. ನಂತರ ಕಿಟಕಿಯಿಂದ ಎಲ್ಲ ಕ್ಲಾಸ್ ರೂಮ್ಗಳ ಕಡೆ ನೋಡಿದಳು. ಎಲ್ಲ ರೂಮ್ಗಳಲ್ಲೂ 10 ಮಕ್ಕಳಿದ್ದರು. ಲೀಸರ್ ಟೈಮ್ನಲ್ಲಿ ಋತು ಮತ್ತೊಬ್ಬ ಟೀಚರನ್ನು ಕೇಳಿದಳು. ಯಾಕೆ ಮೇಡಮ್, ಇಲ್ಲಿ ಸ್ಟ್ರೆಂತ್ ತುಂಬ ಕಡಿಮೆ ಇದೆ? ನೋಡಿ ಋತು ಅವರೇ, ಈಗ ನಾವೆಲ್ಲ ಸೇರಿ ಸ್ಟ್ರೆಂತ್ ಮಾಡಬೇಕಾಗಿದೆ. ಮನೆ ಮನೆಗೂ ಹೋಗಿ ಮಕ್ಕಳನ್ನು ಸೇರಿಸಿ ಎಂದು ಕೇಳಿಕೊಳ್ಳಬೇಕಾಗಿದೆ. ಈ ಸ್ಕೂಲ್ ಓಪನ್ ಆಗಿ 3 ವರ್ಷ ಆಗಿದೆ. ಒಂದೊಂದೇ ಕ್ಲಾಸ್ಗಳನ್ನು ಹೆಚ್ಚಿಸಬೇಕಾಗಿತ್ತು. ಆದರೆ ಒಂದೇ ಸಾರಿಗೆ SSLCವರೆಗೆ ಮಾಡಿದ್ದಾರೆ. ಅದೇ ನೋಡಿ ಪ್ರಾಬ್ಲಮ್ ಆಗಿರುವುದು. ಇನ್ನು ಈ ಸ್ಕೂಲ್ಗೆ ಹೆಸರು ಬರಬೇಕು ಅಂದರೆ ಇನ್ನು 5-6 ವರ್ಷನಾದರೂ ಕಳಿಬೇಕು. ಟೀಚರ್ಸ್ಗೆ ಸಂಬಳ ಕಡಿಮೆ, ಅದು ಸಹ 2 ತಿಂಗಳಿಗೊಮ್ಮೆ. ಗೌರ್ನಮೆಂಟ್ನಿಂದ ಅಪ್ರೂವರ್ ಗ್ರ್ಯಾಂಟ್ ಮಾಡಿಸಿ ಗೌರ್ನಮೆಂಟ್ ಸ್ಯಾಲ್ರಿ ಕೊಡಿಸ್ತಾರಂತೆ. ಅದಕ್ಕೆ ನಾವೇ ಟೀಚರ್ಸ್ ಹಣ ಕಟ್ಟಬೇಕು. 1 ಲಕ್ಷ ಕೇಳುತ್ತಿದ್ದಾರೆ ಒಬ್ಬೊಬ್ಬರಿಗೆ ಎಂದಳು. ಹೆಡ್ ಮಾಸ್ಟರ್ ಬಂದುದರಿಂದ ಮಾತು ನಿಂತಿತು. ತಮ್ಮ ತಮ್ಮ ಕ್ಲಾಸ್ ರೂಮ್ಗಳಿಗೆ ತೆರಳಿದರು. ಋತು ಮತ್ತೆ 2 ದಿನವೂ ಆ ಸ್ಕೂಲ್ಗೆ ಹೋಗಿ ಬಂದಳು. ಮನೆಯಲ್ಲಿ ಆ ಸ್ಕೂಲಿನ ಬಗ್ಗೆ ತಿಳಿಸಿದಳು. ಋತು, ಆ ಸ್ಕೂಲಿನಲ್ಲಿ ಸ್ಯಾಲ್ರಿ ಕಡಿಮೆ, ಅದರಲ್ಲೂ ಬೇರೆ ಪ್ರತಿ ತಿಂಗಳು ಕೊಡೋದಿಲ್ಲ. ಹೋಗ್ಲಿ ಬಿಡು, ಯಾವುದಾದ್ರೂ ಫ್ಯಾಕ್ಟರಿಗೆ ಸೇರ್ಕೋ ಎಂದ ಗ್ರೀಷ್ಮ. ಅಣ್ಣ, ನನಗೆ ಸ್ಕೂಲ್ನಲ್ಲೇ ಟೀಚರ್ ಕೆಲಸ ಬೇಕು. ಏಕೆಂದರೆ ಮಕ್ಕಳೊಂದಿಗೆ ಬೆರೆತು ಆ ಮುಗ್ಧ ಎಳೆಯ ಹೃದಯಗಳೊಂದಿಗೆ ನನ್ನ ನೋವನ್ನು ಮರೆಯುತ್ತೇನೆ ಎಂದಳು. ಸರಿ, ನಿನ್ನಿಷ್ಟ. ಅದೇ ಸ್ಕೂಲ್ಗೆ ಹೋಗ್ತೀಯಾ? ಇಲ್ಲ ಅಣ್ಣ, ಇನ್ನೊಂದು ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕಿದ್ದೇನೆ. ಸದ್ಯ ದೇವರ ದಯೆಯಿಂದ ಯಾವುದಾದರೂ ಕೆಲಸ ಅಂತ ಸಿಗಲಿ ಋತುಗೆ ಎಂದರು ವಸಂತಮ್ಮ ದೇವರ ದೀಪ ಹಚ್ಚುತ್ತಾ. ಋತು ಮತ್ತೊಂದು ಶಾಲೆಗೆ ಇಂಟರ್ವ್ಯೂಗೆ ಹೋದಳು. ಅಲ್ಲಿ LKGಯಿಂದ 7ನೇ ತರಗತಿಯವರೆಗೆ ಇತ್ತು ಮಕ್ಕಳ ಸ್ಟ್ರೆಂತ್. ಇಂಟರ್ವ್ಯೂ ಮಾಡಿದರು. ಮುಂದಿನ ವಾರ ರಿಸಲ್ಟ್ ತಿಳಿಸುತ್ತೇವೆ ಎಂದು ಹೇಳಿದರು. ಫೋನ್ ನಂಬರ್ ಕೊಟ್ಟು ಮನೆಗೆ ಬಂದಳು. ತನಗೆ ಆ ಸ್ಕೂಲ್ನಲ್ಲಿ ಕೆಲಸ ಸಿಗುವುದಿಲ್ಲ ಎಂಬ ನಿರಾಸೆಯಿಂದ ಬಟ್ಟೆ ಒಗೆಯುತ್ತಿದ್ದಳು. ಫೋನ್ ರಿಂಗ್ ಆಯಿತು. ಮಾತನಾಡಿದರು ವಸಂತಮ್ಮ.
ಋತು ನಿನಗೆ ಫೋನ್ ಎಂದರು. ಕೈ ತೊಳೆದುಕೊಂಡು ಬಂದು ರಿಸೀವರ್ ಎತ್ತಿ ಹಲೋ ಎಂದಳು. ಹಲೋ ಋತು ಅವರ? ಹೌದು, ನೀವ್ಯಾರು? ನಾನು ಸರಸ್ವತಿ ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್. ನೀವು ಟೀಚರ್ ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ದೀರಿ. ನಾಳೆಯಿಂದ ಡ್ಯೂಟಿಗೆ ಬನ್ನಿ ಎಂದು ತಿಳಿಸಿದರು. ಥ್ಯಾಂಕ್ ಯು ಸರ್, ನಾಳೆಯಿಂದ ಡ್ಯೂಟಿಗೆ ಬರುವೆ ಎಂದು ರಿಸೀವರ್ ಇಟ್ಟಳು. ಅಮ್ಮ, ಟೀಚರ್ ಕೆಲಸಕ್ಕೆ ನಾನು ಸೆಲೆಕ್ಟ್ ಆಗಿರುವೆ. ನಾಳೆಯಿಂದ ಡ್ಯೂಟಿಗೆ ಹೋಗಬೇಕಂತೆ. ಆ ಸ್ಕೂಲ್ ತುಂಬ ಚೆನ್ನಾಗಿದೆ, ಒಳ್ಳೆಯ ಹೆಸರಿದೆ ಎಂದಳು ನಗುತ್ತಾ. ಋತು ಹೀಗೆ ನಕ್ಕು ಎಷ್ಟು ದಿನವಾಗಿತ್ತು ಎಂದು ವಸಂತಮ್ಮ ಮಗಳನ್ನೇ ನೋಡಿದರು. ಯಾಕಮ್ಮ ಹೀಗೆ ನೋಡುತ್ತಿರುವೆ? ನಿನ್ನ ಬಾಳಿನಲ್ಲಿ ಈ ನಗು ಸದಾ ಇರಲಿ ಎಂದು ನಿಟ್ಟುಸಿರು ಬಿಟ್ಟರು. ಶರತ್ ರವರ ಫೋಟೋ ಕಡೆ ನೋಡಿದರು. ಹಾಲ್ನಲ್ಲಿ ಶರತ್ ರವರ ಫೋಟೋವನ್ನು ಲ್ಯಾಮಿನೇಷನ್ ಮಾಡಿಸಿ ಹಾಕಿದ್ದರು. ನೀವೇನೋ ಬೇಗ ಹೋಗಿಬಿಟ್ರಿ. ನಾನು ಸುಖ ದುಃಖ ಕಷ್ಟ ಎಲ್ಲವನ್ನು ನೋಡಬೇಕಾಗಿದೆ. ಆದಷ್ಟು ಬೇಗ ಈ ಬಂಧನದಿಂದ ಮುಕ್ತಿ ಹೊಂದಿ ನಿಮ್ಮ ಬಳಿಗೆ ಬರುವೆ ಎಂದು ಪತಿಯ ಫೋಟೋಗೆ ಹೂವು ಇಟ್ಟರು. ಮಾರನೆಯ ದಿನ ಋತು ರೆಡಿಯಾಗಿ ಸ್ಕೂಲ್ಗೆ ಬಂದಳು. ಹೆಡ್ ಮಾಸ್ಟರ್ ಇರುವ ರೂಮ್ಗೆ ಬಂದು ಪಾಲ್ಗುಣ ಅವರು ಏನೇನೋ ಬರೆಯುತ್ತಾ ಕುಳಿತಿದ್ದರು. ನಮಸ್ಕಾರ ಸರ್ ಎಂದಳು ಋತು. ಓ ಋತು, ಬನ್ನಿ ಬನ್ನಿ ಕುಳಿತುಕೊಳ್ಳಿ ಎಂದರು. ಋತು ಕುರ್ಚಿಯಲ್ಲಿ ಕುಳಿತಳು. ತನ್ನಂತೆ ಇನ್ನೂ 6 ಜನ ಟೀಚರ್ಸ್ ಕುಳಿತಿದ್ದರು. ಸ್ಟಾಫ್ನ ಪರಿಚಯ ಮಾಡಿಸಿದರು. ನಂತರ ನೋಡಿ ಋತು ಅವರೇ, ನೀವು 5ರಿಂದ 7ನೇ ಕ್ಲಾಸ್ವರೆಗೆ ಕನ್ನಡ ಇಂಗ್ಲಿಷ್ ಸಬ್ಜೆಕ್ಟ್ ಮಾಡಿ 3,000 ಸ್ಯಾಲ್ರಿ ಕೊಡ್ತೀವಿ ಅಂತ ಅಡ್ಮಿನಿಸ್ಟ್ರೇಟ್ ಫಿಕ್ಸ್ ಮಾಡಿ ತಿಳಿಸಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಸ್ಕೂಲ್, ಮಧ್ಯಾಹ್ನ ½ ಅನ್ ಅವರ್ ಲಂಚ್ ಎಂದರು. ಬೆಲ್ ಆಯಿತು. ಎಲ್ಲ ಮಕ್ಕಳು ಪ್ರೇಯರ್ಗೆ ಬಂದು ನಿಂತರು. ಋತು ಹೊರಗಡೆ ಬಂದು ನಿಂತಳು. ಡ್ರಿಲ್ ಟೀಚರ್ ಸಾವಧಾನ್ ವಿಶ್ರಾಮ್ ಸಾವಧಾನ್ ಎಂದು ಹೇಳಿದರು. ಮಕ್ಕಳು ನಾಡಗೀತೆ ಹೇಳಿದರು. ನಂತರ ಎಲ್ಲ ಮಕ್ಕಳು ಸಾಲಾಗಿ ತಮ್ಮ ತಮ್ಮ ಕ್ಲಾಸ್ ರೂಮ್ಗಳಿಗೆ ಹೋದರು. ಋತು ಟೀಚರ್ಸ್ ಅಟೆಂಡೆನ್ಸ್ ರಿಜಿಸ್ಟರ್ಗೆ ಸಹಿ ಹಾಕಿದಳು. ತನ್ನ ಪೀರಿಯಡ್ ಈಗ 5ನೇ ಕ್ಲಾಸ್ಗೆ ಇದೆ ಎಂದರು. ಕ್ಲಾಸ್ ರೂಮ್ಗೆ ತೆರಳಿದಳು. ಅಟೆಂಡೆನ್ಸ್ ಹಾಕುತ್ತಾ ಪ್ರತಿಯೊಬ್ಬರ ಹೆಸರನ್ನು ಕೂಗಿದಳು. ಮಿಸ್ ಮಿಸ್ ಎನ್ನುತ್ತಿದ್ದರು. ಮಕ್ಕಳು ಹಾಗೆ ಪರಿಚಯ ಮಾಡಿಕೊಂಡು ತನ್ನ ಪರಿಚಯ ಹೇಳಿದಳು. ಕನ್ನಡ ಪುಸ್ತಕ ಹಿಡಿದು ಪಾಠ ಓದಿಕೊಂಡಳು ಮನಸ್ಸಿನಲ್ಲಿ. ನಂತರ ಈ ದಿನ ಪಾಠ ಬೇಕಾ ಅಥವಾ ಬೇಡವಾ ಎಂದು ಕೇಳಿದಳು. ನೋ ಮಿಸ್ ಎಂದು ಕೂಗಿದರು. ಇದು ಕನ್ನಡ ಪೀರಿಯಡ್, ಕನ್ನಡದಲ್ಲಿ ಹೇಳಿ ಎಂದರು. ಋತು ಮಿಸ್ ಮಿಸ್ ಮತ್ತೆ ಅದೇ ಎಂದು ನಕ್ಕಳು. ಡ್ಯಾನ್ಸ್ ಮಾಡಿ ಬಿಡಿ, ಹಾಗೆ ಆಗಲಿ. ಮಿಸ್, ನಿಮ್ಮಲ್ಲಿ ಡ್ಯಾನ್ಸ್ ಯಾರು ಚೆನ್ನಾಗಿ ಮಾಡ್ತೀರಿ? ಬಂದು ಡ್ಯಾನ್ಸ್ ಮಾಡಿ ಎಂದಳು. ಯಾರು ಎದ್ದು ಮುಂದೆ ಬರಲಿಲ್ಲ. ಅವರಲ್ಲೇ ಗುಜುಗುಜು ಮಾತನಾಡಿಕೊಳ್ಳುತ್ತಿದ್ದರು. ಗಲಾಟೆ ಮಾಡಬೇಡಿ, ಮಿಸ್ ಸೌಮ್ಯ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಾಳೆ, ಹುಡುಗನೊಬ್ಬ ಹೇಳಿದ. ನೋ ಮಿಸ್ ಎಂದು ಹೇಳಿದಳು ಸೌಮ್ಯ. ಬಾ ಸೌಮ್ಯ, ಡ್ಯಾನ್ಸ್ ಮಾಡು ಎಂದಳು ಋತು. ಋತುವಿನ ಒತ್ತಾಯಕ್ಕೆ ಮಣಿದ ಸೌಮ್ಯ ಹಿಂದಿ ಹಾಡು ಹಾಡುತ್ತಾ ಡ್ಯಾನ್ಸ್ ಮಾಡಿದಳು. ಮತ್ಯಾರು ಡ್ಯಾನ್ಸ್ ಮಾಡಲ್ವೇ? ಕತೆ ಹೇಳಿ ಮಿಸ್ ಎಂದರು ಮಕ್ಕಳು. ನಿಮಗೆ ಎಂತಹ ಕತೆ ಬೇಕು? ತಕ್ಷಣ ಹುಡುಗನೊಬ್ಬ ಸೂಪರ್ ಮ್ಯಾನ್ ಕತೆ ಬೇಕು ಎಂದು ಹೇಳಿದ. ರಾಜಕುಮಾರಿ ಕತೆ ಬೇಕು ಎಂದಳು ಸೌಮ್ಯ. ಮುದ್ದಾದ ಹುಡುಗಿ ಸೌಮ್ಯ ಅರಳು ಹುರಿದಂತೆ ಮಾತನಾಡುತ್ತಿದ್ದಳು. ಋತು ಒಂದು ಕತೆಯನ್ನು ಮಕ್ಕಳಿಗೆ ಹೇಳಿದಳು. ಮಕ್ಕಳೊಂದಿಗೆ ಆತ್ಮೀಯತೆಯಿಂದ ವರ್ತಿಸಿ ಅವರ ಗಮನವನ್ನು ತನ್ನೆಡೆಗೆ ಸೆಳೆದುಕೊಂಡಳು. ತನಗೆ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡಳು. ಬೆಳಗ್ಗಿನಿಂದ ಸಾಯಂಕಾಲದ ಬೆಲ್ ಆಗುವುದರ ಒಳಗೆ ಎಲ್ಲ ಮಕ್ಕಳ ಅಚ್ಚುಮೆಚ್ಚಿನ ಋತು ಮಿಸ್ ಆದಳು. 1 ತಿಂಗಳು ಕಳೆಯಿತು. ತಿಂಗಳ ಸಂಬಳ ಪಡೆದು ಋತು ಬ್ಯಾಂಕ್ನಲ್ಲಿ ತನ್ನ ಹೆಸರಿಗೆ ಅಕೌಂಟ್ ಓಪನ್ ಮಾಡಿ ಹಣವನ್ನು ಬ್ಯಾಂಕ್ನಲ್ಲಿ ಇಟ್ಟಳು. ಸಾಯಂಕಾಲ ಬಿಡುವಿನ ವೇಳೆಯಲ್ಲಿ ಬ್ಲೌಸ್ ಹೊಲೆಯುತ್ತಿದ್ದಳು. ಅಚ್ಚ ಹಸುರಿನ ನೈಲಾನ್ ಸುಂದರ ಯುವಕನೊಬ್ಬ ಕುದುರೆ ಏರಿ ಬರುತ್ತಿದ್ದ. ದಾರಿಯಲ್ಲಿ ಕೆಂಪು, ನೀಲಿ, ಬಿಳಿ, ಹಳದಿ ಬಣ್ಣದ ಚಿಕ್ಕ ಚಿಕ್ಕ ಹೂ ಬಳ್ಳಿಯಲ್ಲಿ ಅರಳಿವೆ. ಆ ಹೂವಿಗೆ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಾ ಮುತ್ತುತ್ತಿವೆ. ಅಲ್ಲಿ ಋತು ಬೆನ್ನ ಮೇಲೆ ಕೂದಲನ್ನು ಹರಡಿಕೊಂಡು ನಿಂತಿದ್ದಾಳೆ. ಜೋರಾದ ಬಿರುಗಾಳಿ ಬೀಸುತ್ತಿದೆ. ಎಲೆ, ಹೂವು, ಕಾಗದ ಕಡ್ಡಿಗಳು ಹಾರಾಡುತ್ತಿವೆ. ಕುದುರೆ ಏರಿ ಬರುತ್ತಿದ್ದ ಯುವಕ ಹತ್ತಿರಕ್ಕೆ ಬಂದ. ಋತು ಅವನನ್ನೇ ನೋಡಿದಳು. ಮುಖ ತೀರಾ ಪರಿಚಿತ ಎನಿಸಿತು. ಆತ ಹೇಮಂತ. ಕೈ ಮುಂದೆ ಚಾಚಿದ. ಋತು ಕೈ ಮುಂದೆ ಚಾಚಿದಳು. ಕುದುರೆಯಿಂದ ಕೆಳಗಿಳಿದ ಹೇಮಂತ ಋತುಳ ಕೈ ಹಿಡಿದು ಅಪ್ಪಿ ಚುಂಬಿಸಲು ಮುಂದಾದ. ಅಷ್ಟರಲ್ಲಿ ಯುವತಿ ಒಬ್ಬಳು ಓಡಿ ಬಂದು ಹೇಮಂತನ ಕೈ ಹಿಡಿದು ಎಳೆದಳು. ಇಬ್ಬರು ಕುದುರೆ ಹತ್ತಿ ದೂರ ಹೊರಟು ಹೋದರು. ತುಂಬ ದುಃಖವಾಯಿತು. ಹೇಮಂತ್ ಹೇಮಂತ್ ಎಂದು 2 ಬಾರಿ ಕೂಗಿದಳು. ಅಕ್ಕ ಅಕ್ಕ, ಕನಸು ಕಂಡೆಯಾ?
ಪಕ್ಕದಲ್ಲಿ ಮಲಗಿದ್ದ ಋತುಳನ್ನು ವರ್ಷ ಎಚ್ಚರಿಸಿದಳು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.